ಬ್ರೇಕ್ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಯಚೂರು ಲೋಕಸಭಾ ಕ್ಷೇತ್ರ ಒಂದು ಉಳಿದಿದೆ. ಜಿ ಕುಮಾರ್ ನಾಯಕ ಇಲ್ಲಿ 79,781 ಮತಗಳ ಅಂತರದಿಂದ ರಾಜ ಅಮರೇಶ್ವರ್ ನಾಯಕ್ ವಿರುದ್ಧ ಗೆದ್ದಿದ್ದಾರೆ. ರಾಯಚೂರು ಗ್ರಾಮೀಣ, ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸ್ಗೂರು, ಯಾದಗಿರಿ, ಶಹಾಪುರ, ಸುರಪುರ ಇಷ್ಟು ವಿಧಾನಸಭಾ ಕ್ಷೇತ್ರಗಳು. ಈ ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಶಾಸಕರು, 2ರಲ್ಲಿ ಬಿಜೆಪಿ ಶಾಸಕರು, 1 ಕ್ಷೇತ್ರದಲ್ಲಿ JDS ಶಾಸಕಿ. ಕ್ಷೇತ್ರವಾರು ವಿವರಗಳನ್ನು ನೋಡ್ತಾ ಹೋಗೋಣ. ರಾಯಚೂರು ಗ್ರಾಮೀಣ, ಬಸನಗೌಡ ದದ್ದಲ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಇಲ್ಲಿ ಲೀಡು 4,961 ಮತಗಳದ್ದು. ರಾಯಚೂರು ಶಿವರಾಜ್ ಪಾಟೀಲ್ ಬಿಜೆಪಿ ಶಾಸಕರು, ಕಾಂಗ್ರೆಸ್ಸಿಗೆ ಲೀಡು 9,249. ಮಾನ್ವಿ ಹಂಪಯ್ಯ ನಾಯಕ ಕಾಂಗ್ರೆಸ್ ಶಾಸಕರು 3,662 ಕಾಂಗ್ರೆಸ್ಸಿಗೆ ಲೀಡು. ದೇವದುರ್ಗ ಕರೆಮ್ಮ ನಾಯಕ್ JDS ಶಾಸಕಿ 22,339 ಲೀಡು ಕಾಂಗ್ರೆಸ್ಗೆ. ಲಿಂಗಸ್ಗೂರು ಮಾನಪ್ಪ ವಜ್ಜಲ್ ಬಿಜೆಪಿ ಶಾಸಕ 18,424 ಮತಗಳ ಲೀಡು ಕಾಂಗ್ರೆಸ್ಸಿಗೆ. ಯಾದಗಿರಿ ಚೆನ್ನಾರೆಡ್ಡಿ ಪಾಟೀಲ್ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ಗೆ ಲೀಡು 5,772 ಮತಗಳು. ಶಹಾಪುರ ಶರಣಬಸಪ್ಪ ದರ್ಶನಾಪುರ್ ಕಾಂಗ್ರೆಸ್ ಶಾಸಕರು 9,585 ಮತಗಳ ಲೀಡು ಕಾಂಗ್ರೆಸ್ಸಿಗೆ. ಸುರಪುರ ರಾಜ ವೇಣುಗೋಪಾಲ್ ನಾಯಕ ಕಾಂಗ್ರೆಸ್ ಶಾಸಕರು. ಬೈ ಎಲೆಕ್ಷನ್ ಕೂಡ ಒಟ್ಟೊಟ್ಟಿಗೆ ನಡೀತಿಲ್ಲಿ. ಕಾಂಗ್ರೆಸ್ ಮತ್ತೊಮ್ಮೆ ಈ ಕ್ಷೇತ್ರ ಗೆದ್ದುಕೊಂಡಿದೆ. ಇಲ್ಲಿ ಕಾಂಗ್ರೆಸ್ಸಿಗೆ ಲೀಡು 16,560 ಮತಗಳು. ರಾಜ ವೇಣುಗೋಪಾಲ್ ನಾಯಕರಿಂದ ತೆರವಾದ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಬೈ ಎಲೆಕ್ಷನ್ ನಡೀತು. ಸೊ ಒಟ್ಟಾರೆ ನೋಡಿದ್ರೆ ರಾಯಚೂರು ಗ್ರಾಮೀಣ ಒಂದನ್ನು ಬಿಟ್ಟರೆ BJP ಬೇರೆ ಎಲ್ಲೂ ಲೀಡು ಬಂದಿಲ್ಲ. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡಿದೆ. ಎಸ್ ಪ್ರಶಾಂತ್, ಅದಿತ್ BJPಯ ಒಳಜಗಳ ಮತ್ತು ರಾಜಾ ಅಮರೇಶ್ವರ್ ನಾಯಕರನ್ನು ಮತ್ತೆ ಕ್ಯಾಂಡಿಡೇಟ್ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಕಾಣಲಿಲ್ಲ. ಹೌದು, ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿತು ದಿಲ್ಲಿಯಿಂದ. ರಾಜಾ ಅಮರೇಶ್ವರ್ ನಾಯಕರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದನ್ನು BJPಯ ಆಂತರಿಕ ಸರ್ವೆಗಳು ಕೊನೆ ಪಟ್ಟಿಯಲ್ಲಿ ಅನೌನ್ಸ್ ಆಯಿತು. ಕೊನೆ ಪಟ್ಟಿಯಲ್ಲಾಯಿತು. ಪಾಯಿಂಟ್ಔಟ್ ಮಾಡಿ ಹೇಳಿದರೂ ಕೂಡ ರಾಜಾ ಅಮರೇಶ್ವರ್ ನಾಯ್ಗೆ ಟಿಕೆಟ್ ದೊರಕಿತು. BV ನಾಯಕ್ ಪ್ರಯತ್ನಪಟ್ಟರು. ಕಾಂಗ್ರೆಸ್ನಿಂದ ಇಲ್ಲಿಗೆ ಬಂದು ಅವರು ವಿಧಾನಸಭೆಯಲ್ಲೂ ಸೋತಿದ್ರು, ಆದರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಮತ್ತು ಈಗ ನೋಡಿ ಕರೆಮ್ಮ ನಾಯಕ್ ದೇವದುರ್ಗದಲ್ಲಿ, ಕರೆಮ್ಮ ನಾಯಕ್ ಕಾಂಗ್ರೆಸ್ಸಿಗೆ, ಕರೆಮ್ಮ ನಾಯಕು ಇದ್ದರು, BJP ಇದ್ದರು. BJP ಪ್ಲಸ್ JDS ಆಗಿದ್ದರೆ ಅಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದೆ ಕರೆಮ್ಮ ನಾಯಕರ ಕ್ಷೇತ್ರದಲ್ಲಿ. ಅಲ್ಲಿ ಶಿವನಗೌಡ ನಾಯಕು ಕರೆಮ್ಮ ನಾಯಕು ಫೈಟ್ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಏಕಾಏಕಿ ಲೀಡ್ ತೆಗೆದುಕೊಂಡಿದೆ. BJP ವರ್ಸಸ್ JDS ವಿಧಾನಸಭಾ ಕ್ಷೇತ್ರದಲ್ಲಾಗಿದ್ದು ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಲೀಡನ್ನು ತೆಗೆದುಕೊಂಡಿದೆ. ಈಗ ಅನೇಕ ಬೇರೆ ಕ್ಷೇತ್ರಗಳಲ್ಲಿ, ಈಗ ದದ್ದಲ್ ಕಾಂಗ್ರೆಸ್ MLA ಇದ್ದಲ್ಲಿ BJP ಲೀಡ್ ತೆಗೆದುಕೊಂಡಿದೆ. ಅದೊಂದೇ BJP ಲೀಡ್ ಬಂದಿತ್ತು, ಅದೊಂದು BJP. ಆದರೆ 2 ಉಳಿದ BJPಯ MLAಗಳು ರಾಯಚೂರಿನಲ್ಲಿ ಶಿವರಾಜ್ ಪಾಟೀಲ್ ಇರುವಲ್ಲಿ ಕಾಂಗ್ರೆಸ್ ಲೀಡ್ ತೆಗೆದುಕೊಂಡಿದೆ. ಮಾನಪ್ಪ ವಜ್ಜಲ್ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್. ನನಗನ್ಸುತ್ತೆ BJPಯ ಒಳಜಗಳ ಮತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ನ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದು. ಯಾಕಂದರೆ ಶಿವನಗೌಡ ನಾಯಕ್ ನಿಂತಾಗ ಬರೀ 1,500 ಮತಗಳ ಅಂತರದಿಂದ ಸೋತಿದ್ರು. BV ನಾಯಕ್ ಗೆದ್ದಿದ್ರಾಗ. ಕಳೆದ ಬಾರಿ BJP ಸುಲಭವಾಗಿ ಗೆದ್ದಿರ್ತಕ್ಕಂಥ ಕ್ಷೇತ್ರ. ಈ ಬಾರಿ ಅಲ್ಲಿ ಒಳಜಗಳ ಮತ್ತು ಕ್ಯಾದರ್ ಕೂಡ ಅಜಯ್ ಒಂದು ರೀತಿಯ ನಿರುತ್ಸಾಹದಲ್ಲಿತ್ತು. ರಾಜಾ ಅಮರೇಶ್ವರ್ ನಾಯಕ್ ಅವರನ್ನು ತಲುಪುವ ಕಲ್ಯಾಣ ಕರ್ನಾಟಕದಲ್ಲಿ ಬೀಸಿದ ಗಾಳಿ ರಾಯಚೂರಿಗೂ ಬೀಸಿದೆ. ಕಲ್ಯಾಣ ಕರ್ನಾಟಕದ 5 ಸೀಟ್ಗಳನ್ನು ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ಕೊಂಡಿದೆ. ಹೌದು, ಅದು ಕೂಡ ರಾಯಚೂರಿನ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ನನಗನ್ಸುತ್ತೆ ಅಲ್ಲಿ ಜಾತಿಯ ಸಮೀಕರಣಗಳನ್ನು ಕೂಡ BJP ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ವಿಧಾನಸಭಾ ಚುನಾವಣೆಯ ನಂತರವೂ ಕೂಡ ಮಾಡಿಲ್ಲ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ವಾಸ್ ಗುಡ್. ಈಗಲೂ ಕೂಡ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮೆನ್ಸ್. ಈಗ ನೋಡಿ, ಭಗವಂತ್ ಖೂಬಾ ಟಿಕೆಟ್ ಚೇಂಜ್ ಮಾಡಿರಿ ಅಂತ BJP ಇಂಟರ್ನಲ್ ಸರ್ವೆ ಹೇಳಿತ್ತು. ಚೇಂಜ್ ಮಾಡಲಿಲ್ಲ, ಭಗವಂತ್ ಖೂಬಾರಿಗೆ ಕೊಟ್ಟರು. ರಾಜಾ ಅಮರೇಶ್ವರ್ ನಾಯಕ್ ಟಿಕೆಟ್ ಚೇಂಜ್ ಮಾಡಿರಿ ಅಂತ ಇಂಟರ್ನಲ್ ಸರ್ವೆ ಹೇಳಿತ್ತು. ಕೊಪ್ಪಳ ಹೇಳಿತ್ತು, ಆದರೆ ಇಂಟರ್ನಲ್ ಸರ್ವೆ ವಾಸ್ ರಾಂಗ್. ಕರಡಿ ಸಂಗಣ್ಣಕ್ಕೆ ಕೊಟ್ಟಿದ್ರೆ ಒಂದು ಫೈಟ್ ಆಗ್ತಿತ್ತು ಏನೋ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಕೊಡಲಾಯಿತು, ಕೊಡಬೇಡಿ ಅಂತಕ್ಕಂಥದ್ದನ್ನು ಇಂಟರ್ನಲ್ ಸರ್ವೆ ಹೇಳಿತ್ತು. ಆದರೆ ಎಲ್ಲಿ ಶ್ರೀರಾಮುಲು ಬೇಸರಗೊಳ್ಳುತ್ತಾರೆ ಅನ್ನುವ ಕಾರಣಕ್ಕೋಸ್ಕರ ರಾಮುಲು ಅವ್ರಿಗೆ ಟಿಕೆಟ್ ಕೊಡಲಾಯಿತು. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನೋದನ್ನು ಇಂಟರ್ನಲ್ ಸರ್ವೆ ಹೇಳಿತ್ತು. 3 ಸರ್ವೆಗಳನ್ನು ಮಾಡಿಸಿದ್ರು. ಎಲ್ಲ ಸರ್ವೆಗಳು ಹೇಳಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಕೊಡಬೇಡಿ ಅಂತಕ್ಕಂಥದ್ದನ್ನು. BJP ಟಿಕೆಟ್ ಕೊಡ್ತು.
ಈ ಭಾರತದ ಅನೇಕ ರಾಜ್ಯಗಳಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಾಸಕಿಯಾಗಿರುವ ಕ್ಷೇತ್ರದಲ್ಲೇ ದೊಡ್ಡ ಲೀಡು ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಈ ಬಾರಿ ಬಿ ಜೆ ಪಿಯ ಹೈಕಮಾಂಡ್ ಇಂಟರ್ನಲ್ ಸರ್ವೆಗಳನ್ನೇ ಪಕ್ಕಕ್ಕಿಟ್ಟು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಟಿಕೆಟ್ ಕೊಟ್ಟಿದೆ. ಅದು ಕೂಡ ಅನೇಕ ಕಡೆ ಹೊಡೆದಿದೆ. ಅದು ಬರೀ ಕರ್ನಾಟಕ ಅಲ್ಲ, ನಿಮ್ಗೆ ಉತ್ತರ ಪ್ರದೇಶದಲ್ಲೂ ಕೂಡ ಅನೇಕ ಕಡೆ ಟಿಕೆಟ್ ಚೇಂಜ್ ಮಾಡಿರಿ ಅಂದಾಗ 32% ಎಲ್ಲ ಕಡೆ ಚೇಂಜ್ ಮಾಡಿದರು, 14% ಮಾತ್ರ ಉತ್ತರ ಪ್ರದೇಶದಲ್ಲಿ ಚೇಂಜ್ ಮಾಡಿದರು. ಆ ಅಭ್ಯರ್ಥಿಯ ಆ್ಯಂಟಿ ಇನ್ಕಂಬನ್ಸಿ ಕೂಡ ಬಡದಿದೆ. ಆ್ಯಂಡ್ ಪೊಲಿಟಿಕಲ್ ನನಗನ್ಸೋದು ಗ್ಯಾರಂಟಿ ಇಂಪ್ಯಾಕ್ಟು ಅಂತ ಆಗಿದ್ರದು ಕಲ್ಯಾಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅದು ಕೂಡ ರಿಸಲ್ಟ್ ಕಪಲ್ಡ್ ವಿತ್ ಜಾತಿಯ ಸಮೀಕರಣ, ಅದು ಕೂಡ ಬಹಳ ಮುಖ್ಯ ಇರುತ್ತೆ, ಜಾತಿಯ ಸಮೀಕರಣ. ಬಟ್ ಗ್ಯಾರಂಟಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಕೈ ಹಿಡಿದಿದ್ದಾವೆ. ಬೇರೆ ಕಡೆ ಈಗ ಹಳೆ ಮೈಸೂರಿನಲ್ಲಿ ಕೈ ಹಿಡಿತಿತ್ತೋ ಏನೋ, BJP JDSನ ಮೈತ್ರಿಯ ಕಾರಣದಿಂದ ಅವು ಕೈ ಹಿಡಿದಿಲ್ಲ. ಹೌದು. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಕಾರಣದಿಂದ ಲಾಭ ಆಗಿದೆ. ನೀವು ಕಳೆದ ವಿಧಾನಸಭಾ ಚುನಾವಣೆಯನ್ನು ನೋಡಿ, BJP ಲಾಸ್ಟ್ -7% ದೇರ್. ಎಸ್. ನೀವು ಮುಂಬೈ ಕರ್ನಾಟಕದಲ್ಲಿ ಬರೀ -2 ಇತ್ತು, ಇಲ್ಲಿ -7 ಇತ್ತು. ಆಮೇಲೆ ನನಗನ್ಸುತ್ತೆ ನೋಡಿ, ಕುಮಾರಸ್ವಾಮಿ ಬರುವಿಕೆಯಿಂದ BJPಗೆ ಏನು ಲಾಭ ಆಯಿತು, ವಿಜೇಂದ್ರ ರಾಜ್ಯ ಅಧ್ಯಕ್ಷ ಮಾಡಿದ್ರಿಂದ ಆ ದೊಡ್ಡ ಮಟ್ಟದ ಲಾಭ BJPಗೆ ಕಾಣಲಿಲ್ಲ. ಆಗಿದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂಗೆ ಹೈದರಾಬಾದ್ ಕರ್ನಾಟಕದಲ್ಲಂತೂ ಆಗೇ ಇಲ್ಲ. ಈಗ ಮುಂಬೈ ಕರ್ನಾಟಕದ ಲೀಡ್ಗಳನ್ನು ತೆಗೆದು ನೋಡಿ, ಎಕ್ಸೆಪ್ಟ್ ಜಗದೀಶ್ ಶೆಟ್ಟರ್, ದಾವಣಗೆರೆ, ಚಿತ್ರದುರ್ಗದ ಲೀಡ್ ನೋಡಿ, ತುಮಕೂರಿನಲ್ಲಿ JDS ಬಂದಿದ್ದರಿಂದ ಸೋಮಣ್ಣ ದೊಡ್ಡ ಲೀಡಿಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ನನಗನ್ಸುತ್ತೆ ಯಡಿಯೂರಪ್ಪನವರ ಕಾಲದಲ್ಲಿ ಏನೊಂದು ಕ್ರೋಢೀಕರಣ ಆಗ್ತಾಯಿತ್ತು, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಆಗ್ತಾಯಿತ್ತು, ಅದನ್ನು ಈ ಬಾರಿ ಕರ್ನಾಟಕದಲ್ಲಿ BJPಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಅದನ್ನೇ ನಾವು ಪದೇ ಪದೇ ಪತ್ರಕರ್ತರು ಏನು ಹೇಳ್ತಿದ್ವಲ್ಲ, ಕಾರ್ಯಕರ್ತರಲ್ಲಿ ನಿರುತ್ಸಾಹ ಇದೆ. ದಟ್ ಈಸ್ ಬಿಕಾಸ್ ಲೀಡರ್ಶಿಪ್ ಒಂದು ಏಕತ್ರಿತವಾಗಿ ಕೆಲಸ ಮಾಡದಂತೆ ಕಾಣಲಿಲ್ಲ. ಬಟ್ ಫಾರ್ ಮೋದಿ ಈ ಚುನಾವಣೆಗಳು ಅಥವಾ BJP JDS ಮೈತ್ರಿ ಮಾಡಿಕೊಳ್ಳಿಲ್ಲ ಅಂದರೆ ಈ ಚುನಾವಣೆಯ ಫಲಿತಾಂಶಗಳು ಬೇರೆ ಆಗ್ತಿದ್ವು ಏನೋ. ಆದರೆ ಯಡಿಯೂರಪ್ಪನವರ ಕಾಲದಲ್ಲಿ, ಯಡಿಯೂರಪ್ಪ ಅನಂತಕುಮಾರ್ ಕಾಲದಲ್ಲಿ ಏನೋ ಒಂದು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನೋಡ್ಲಿಕ್ಕೆ ಸಿಕ್ತಿತ್ತು. ಕರ್ನಾಟಕ BJPಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಹಾವೇರಿಯಲ್ರಿ ಎಷ್ಟು ಲೀಡು? 40,000. ಲಿಂಗಾಯತ ಕ್ಷೇತ್ರ 40,000. ನಿಮಗೆ ಬೆಳಗಾವಿಯಲ್ಲಿ, ಧಾರವಾಡ ಕನ್ಸಿಡರಬಲಿ ಕಡಿಮೆ ಆಯ್ತು ಲೀಡು. ಹುಬ್ಳಿ ಧಾರವಾಡದಲ್ಲಿ 1,25,000 ಲೀಡ್ ಕಡಿಮೆ ಆಗಿದೆ. ಕೊಪ್ಪಳ ಸೋತೋಯ್ತು, ದಾವಣಗೆರೆ ಸೋತೋಯ್ತು. ನಿಮಗೆ ಬಳ್ಳಾರಿ, ಚಿಕ್ಕೋಡಿ, ಬೀದರ್ ಲಿಂಗಾಯತ ಕ್ಷೇತ್ರಗಳು ಸೋತೋದ್ವು. ಕಲಬುರಗಿಯಲ್ಲಿ ಲಿಂಗಾಯತರ ಮತಗಳು ಆ ಒಂದು ಘಟನೆಯ ಕಾರಣದಿಂದ ಬಂದವು. ಇನ್ಸ್ಪೈಟ್ ಆಫ್ ಇಂದ್ರಿಗೆ ನೇಹಾ ಹಿರೇಮಠ್ ಪ್ರಕರಣ ನಡೆಯದೇ ಹೋಗಿದ್ದರೆ ಮುಂಬೈ ಕರ್ನಾಟಕದಲ್ಲಿ ಏನಾಗ್ತಿತ್ತು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ. ನಿಮಗೆ ಬಾಗಲಕೋಟೆ ಲೀಡ್ ಕನ್ಸಿಡರೇಬಲ್ ಡೌನ್ ಆಗಿದೆ, ಚಿಕ್ಕೋಡಿ ಸೋತೆ ಹೋಗಿದ್ದಾರೆ. ನನಗನ್ಸುತ್ತೆ ಲಿಂಗಾಯತ ಕ್ರೋಢೀಕರಣ ಯಡಿಯೂರಪ್ಪನವ್ರ ಕಾಲದಲ್ಲಿ ಏನಾಗ್ತಾ ಇತ್ತು, ಆ ಕ್ರೋಢೀಕರಣ ಈ ಲೋಕಸಭಾ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲೂ ಆಗಿಲ್ಲ, ಈ ಲೋಕಸಭಾ ಚುನಾವಣೆಯಲ್ಲೂ ಎಲ್ಲೋ ಒಂದಿಷ್ಟು ಕಡೆ ಮತಗಳು ಒಡೆದಿವೆ ಅನ್ನೋದು ಸ್ಪಷ್ಟವಾಗಿ ಕಾಣಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳೆ ಸಂಜೆ 7:15 ನರೇಂದ್ರ ಮೋದಿ 3ನೇ ಸಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಳಗ್ಗೆಯಿಂದಲೇ ಒಂದೊಂದು ಸುದ್ದಿಗಳು ಬರ್ತಾ ಹೋಗುತ್ತೆ. ಯಾರು ಸಚಿವರು ಅಂತ, ಕೇಂದ್ರ ಸಚಿವರು ಯಾರ್ಯಾರು ಆಗ್ತಾರೆ ಅಂತ, ಯಾರಿಗೆ ಫೋನ್ ಬರುತ್ತೆ, ಯಾರ ಮನೆಯಲ್ಲಿ ಸಂಭ್ರಮ, ಯಾರು ಸ್ವೀಟ್ ಹಂಚಕ್ಕೆ ಶುರು ಮಾಡ್ತಾರೆ, ಸುದ್ದಿಗಳು ಬರ್ತಾ ಹೋಗ್ತವೆ. ಸುದ್ದಿಗಳನ್ನು ನಾವೇ ಬ್ರೇಕ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.